ಇಲ್ಲಿ ಹೀರೋನು ನಾನೇ, ವಿಲನ್ನು ನಾನೇ. ಬರ್ಲಾ? ಸೊ ನೀವು ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಒಂದು ಮಾತು ಹೇಳ್ತೀರಲ್ಲ, ಈಗ ಕನ್ನಡ ಹೆಸರನ್ನ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ತೀನಿ ಅಂತ ಹೇಳಿ. ಸೊ ಆ ಪ್ರೋಸೆಸ್ ಎಲ್ಲಿವರೆಗೂ ಬಂದಿದೆ ಸರ್ ಇವಾಗ? ಆ ಪ್ರೊಸೆಸ್ ನಡೀತಾನೆ ಇದೆ ಸರ್. ಓಕೆ, ಆಯ್ತಾ? ನಾನು ಹಿಂಗ್ ಹೋಗ್ತಾ ಇರ್ತೀನಿ ಮೇಲೆ ಹಾಕೊಂಡು ಹಿಂಗ್ ಎಳಿತಾ ಇರ್ತಾರೆ ಹಿಂಗೆ. ಎಲ್ರು ಕಾಲ್ ಎಳಿತೆ. ಹೆಂಗ್ ಎಳಿತಾರೆ ಅಂತಂದ್ರೆ ನಾನು ಯಾವ ಫೋರ್ಸ್ ಮೇಲೆ ಹೋಗ್ಬೇಕಂತ ಅನ್ಕೊಂಡಿರ್ತೀನಿ, ಅದು ಎರಡು ಫೋರ್ಸಸ್ ಕೆಳಗಡೆ ಎಳಿತಾರೆ. ಓಕೆ, ಅಟ್ಲೀಸ್ಟ್ ಸ್ವಲ್ಪ ಮೇಲೆ ಇನ್ನೂ ಅಪ್ಲಿಫ್ಟ್ ಮಾಡ್ಬಿಟ್ರೆ ಬೇಗ ಹೋಗ್ಬೋದು, ಇನ್ನೂ ಹೋಗಕ್ ಬಿಡ್ತಾ ಇಲ್ಲ. ಓಕೆ, ಯಾರದು ಕಾಲ್ ಎಳಿತಿರೋದು? ಅಂದ್ರೆ ಏನ್ ಗೊತ್ತಾ, ಒಬ್ರಿಗೆ ಒಂದ್ ಗುರಿ ಇದ್ದಾಗ, ಅದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ನಾನು ಹೇಳಿದಷ್ಟೇ, ಕನ್ನಡ ಸಾಂಗ್ಸ್ ಎಲ್ಲ ಕನ್ನಡ ಹಾಡುಗಳು ಇಂಟರ್ನ್ಯಾಷನಲ್ ಕನ್ನಡ ಹಾಡುಗಳು ಹೌದು ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕು ಅಂತ ಹೇಳಿದೆ. ಹೌದು, ಆಯ್ತಾ? ನಾನೊಬ್ನೇ ತಗೊಂಡ್ ಹೋಗ್ತೀನಿ ಅಂತಲ್ಲ, ಬೇರೆ ಆರ್ಟಿಸ್ಟ್ ಮಾಡಿದ್ರೆ ಅವ್ರಿಗೂ ಸಪೋರ್ಟ್ ಮಾಡೋಣ. ಹೌದು, ಯಾರಾದ್ರೂ ಒಬ್ರು ಮಾಡ್ಲಿ, ಅಟ್ಲೀಸ್ಟ್ ಯಾರಾದ್ರೂ ಮಾಡ್ಲಿ, ಅವಾಗ ಎಲ್ಲಾ ಪ್ರಯತ್ನಗಳಾಗುತ್ತೆ. ಸೊ ಇವಾಗ ನಾವೇ ನಮ್ಮಲ್ಲಿ ನಾವೇ ಸಪೋರ್ಟ್ ಇಲ್ಲ ಅಂತಂದ್ರೆ, ಇವಾಗ ನಾವು ಕನ್ನಡಿಗರು ಅಂತ ನಾವು ಪ್ರೌಡ್ ಫೀಲ್ ಮಾಡ್ತೀವಿ. ಹೌದು, ಅದೇ ಒಂದ್ ಪ್ರಾಡಕ್ಟ್ ನಾವು ಮೇಲ್ ತಗೊಂಡ್ ಹೋಗ್ತಿದೀವಿ ಅಂತಂದಾಗ ಆ ವ್ಯಕ್ತಿನ ನಾವೆಲ್ಲೋ ಒಂದ್ ಕಡೆ ಎಳೆದ್ಬಿಟ್ಟು ಕೆಳಗಡೆ ಬೀಳ್ಸಕ್ಕೆ ನೋಡ್ತಾ ಇರ್ತೀವಿ. ಓಕೆ, ಸೊ ನೀವು ಮಾಡ್ತಿದ್ದಂತ ಹಾಡುಗಳು ಎಲ್ಲದನ್ನು ಆಕ್ಚುಲಿ ಯೂತ್ಸ್ಗೆ ಎಲ್ಲೋ ಒಂದ್ ಕಡೆ ಹಾಡುಗಳನ್ನೇ ಕಿಕ್ ಕೊಡ್ತಾ ಇತ್ತು. ಆ ಹಾಡನ್ನ ಕೇಳ್ಬೇಕಾದ್ರೂ ಒಂಥರ ಕಿಕ್ ಇರ್ತಾ ಇತ್ತು, ಹಾಡನ್ನ ಕೇಳ್ಬಿಟ್ಟು ತಗೊಂಬೇಕಾದ್ರೂ ಒಂಥರ ಅವ್ರಿಗೆ ಕಿಕ್ ಇರ್ತಾ ಇತ್ತು. ಬಿಕಾಸ್ ಹಾಡಲ್ಲೇ ಎಣ್ಣೆ ಜಾಸ್ತಿ ಇರ್ತಾ ಇತ್ತು. ಯಾಕೆ ಎಣ್ಣೆ ಮೇಲೆನೆ ಜಾಸ್ತಿ ಸಾಂಗ್ಸ್ ಬರ್ತಾ ಇದ್ರು ಚಂದನ್? ಸರ್ ಕಮರ್ಷಿಯಲ್ ಸರ್ ಅಷ್ಟೇ. ಓಕೆ, ಮಾಸ್ ನಾನ್ ದುಡ್ಡು ಮಾಡ್ಬೇಕಿತ್ತು, ತುಂಬಾ ಕಷ್ಟದಲ್ಲಿದ್ದೆ. ನಾನೇನು ಸುಮ್ನೆ ಒಂದು ಸೆಟ್ ಆಫ್ ಆಡಿಯನ್ಸ್ 1 ಲಕ್ಷ 2 ಲಕ್ಷ ಜನಕ್ಕೆ ಟಾರ್ಗೆಟ್ ಮಾಡ್ತಿರ್ಲಿಲ್ಲ. ನಾನ್ ಕಲ್ತಿದ್ದು ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಬ್ಬ ಮ್ಯೂಸಿಷಿಯನ್ ಆಗಿ ಬಂದೆ. ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ ಗಳ ಜೊತೆನೂ ನಾನು ಕೆಲಸ ಮಾಡಿದೀನಿ. ಎಲ್ಲಾರ್ದು ಟೇಸ್ಟ್ ನನಗೆ ಗೊತ್ತು, ಯಾರ್ಯಾರು ಹೆಂಗೆ ಮ್ಯೂಸಿಕ್ ನ ಟ್ರೀಟ್ ಮಾಡ್ತಾರೆ, ಎಷ್ಟು ಮ್ಯೂಸಿಕ್ ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಲಿರಿಕ್ಸ್ ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಇದನ್ನೆಲ್ಲ ಫಸ್ಟ್ ತಿಳ್ಕೊಂಡೆ. ಅದೇ ನನ್ ಪ್ಲಸ್ ಆಗಿದ್ದು. ಸೊ ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕಾದಾಗ ನಾನ್ ಎಲ್ಲಿಗೆ ಟಾರ್ಗೆಟ್ ಮಾಡ್ಬೇಕು, ಮಾಸ್ ಆಡಿಯನ್ಸ್ ಟಾರ್ಗೆಟ್ ಮಾಡ್ಬೇಕು ಅಂತಂದ್ರೆ ಯಾವ ಸಬ್ಜೆಕ್ಟ್ ನಾನು ಚೂಸ್ ಮಾಡ್ಬೇಕು, ಅದಕ್ಕೆ ನಾನು ಚೂಸ್ ಮಾಡಿದ್ದು ಪಾರ್ಟಿ ಜಾನರ್. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನು ಕಷ್ಟಪಟ್ಟು ದುಡಿತಾನೆ. ಬೆಳಗ್ಗೆಯಿಂದ ಸಂಜೆವರೆಗೂ ಜಸ್ಟ್ ಇಲ್ಲಿಂದ ಹೊರಗಡೆ ರೋಡಲ್ಲಿ ಹೋದ್ರೆ 1000 ಜನ, ಲಕ್ಷಾಂತರ ಜನ ಓಡ್ತಾ ಇರ್ತಾರೆ. ಹೌದು, ಏನಕ್ಕೆ ಹೋಗ್ತಿರ್ತಾರೆ? ದುಡ್ಡು ದುಡಿಯಕ್ಕೆ ಹೋಗ್ತಿರ್ತಾರೆ. ಲಾಸ್ಟಿಗೆ ಮನೆಗೆ ಹೋಗಿ ಮಲ್ಕೊಳ್ಳೋತ್ತಿಗೆ ಸ್ವಲ್ಪ 30, 60, 90 ಅವಾಗ ಒಂದ್ ಸಾಂಗ್ ಹಾಕೊಂಡಾಗ ಎಲ್ಲ ಮರ್ತೋಗ್ಬಿಡ್ಬೇಕು. ಓಕೆ, ಸೊ ಈ ಕಾನ್ಸೆಪ್ಟ್ ನಾನ್ ಚೂಸ್ ಮಾಡಿದೆ, ಸಕ್ಸಸ್ ಆಯ್ತು, ವರ್ಕ್ ಆಯ್ತು. ವೆರಿ ನೈಸ್.